ದೇವಾಲಯದಲ್ಲಿ ನಿನಾದಿಸುತ್ತಿರುವ ಆ ಶಂಖ, ಈ ಕಡೆ ಇಗರ್ಜಿಯಿಂದ ಮಾರ್ದನಿಸುವ ಆ ಗಂಟೆ, ಇನ್ನೊಂದೆಡೆ ಮಸೀದಿಯಿಂದ ಕೇಳಿ ಬರುತ್ತಿರುವ ಆ ಪ್ರಾರ್ಥನೆ, ಇದು ನನ್ನ ಈ ಭರತ ಭೂಮಿಯ ಆದರ್ಶ ಪರಂಪರೆಯ ನಿಜ ಕರೆಯೋಲೆ. ಈ ಧ್ವನಿ ಒಟ್ಟೊಟ್ಟಿಗೆ ಕೇಳಿದರೆ ನನಗೆ 1000 ಆನೆ ಬಲ. ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ನನ್ನ ಈ ನೆಲದ ಮೂಲ ಮಂತ್ರವೇ ಇಲ್ಲಿ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಂಬ ಆ 3 ಮಾತೃಶಕ್ತಿಗಳು ಒಂದಾದರೆ ಈ ನನ್ನ ನೆಲ ಅಖಂಡ. ಹೌದು, ಇದು ಜಾಗತಿಕ ಭೂಪಟ ಕಂಡುಕೊಂಡ ಕಟು ಸತ್ಯ. ನನ್ನ ಈ ನೆಲದ ಹಿಂದೂ ಸಂಸ್ಕೃತಿಯ ಮೂಲ ನೃತ್ಯವನ್ನು ಒಮ್ಮೆ ನೆನಪಿಸಿದೆನೆಂದರೆ ಮುಸ್ಲಿಂ ಸಮುದಾಯದ ಹಬ್ಬ ಬಂತೆಂದರೆ ಕ್ರಿಶ್ಚಿಯನ್ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿರುವ ಆ ನೃತ್ಯವೆಂದರೆ ಮಕ್ಕಳೇ, ನಿಮ್ಮ ಈ ಸುಂದರ ಸಂಸ್ಕೃತಿ ಯಾವತ್ತೂ ಮರುಕಳಿಸುತ್ತಿರಲಿ ಎಂದು ನಾನು ಆಶಿಸುತ್ತೇನೆ.
ಬಹಳಷ್ಟು ಭರವಸೆಯಿಂದ ಈ ದೇಶಕ್ಕೆ ಪ್ರವೇಶಿಸಿದ್ದೇನೆ. ಆ ಭರವಸೆ ಈ ದೇಶವನ್ನು ಉದ್ಧಾರ ಮಾಡುವುದಲ್ಲ, ನಾಶ ಮಾಡುವುದು. ಅಲ್ಲಿ ಕೇಳುವ ಹಾಡು ಈ ದೇಶದ ಸಂಸ್ಕೃತಿ ಸೌಂದರ್ಯವನ್ನು ವಿವರಿಸುವ ಹಾಡು. ಇಲ್ಲ, ಈಕೆ ನಿತ್ಯ ಸುಮಂಗಲಿಯಾಗಬಾರದು. ಅಲ್ಲಿ ಕೇಳುವ ಹಾಡಿಗೆ ಒಪ್ಪುವ ಈ ಕಣ್ಣಿಯೇ ಯಾರಿವಳು? ಇವಳೇ ಇರಬೇಕು ಆ ಭಾರತಿ. ಯಾರೋ ನೀನು? ಸಂಶಯದ ಕಣ್ಣಿನಿಂದ ನನ್ನನ್ನು ನೋಡುತ್ತಿರುವವ? ಈ ದೇಶದ ಎಲ್ಲರೂ ನನ್ನನ್ನು ಕಂಡಾಕ್ಷಣ ಕೈ ಮುಗಿಯುತ್ತಿರುವಾಗ ನೀನೊಬ್ಬ ಅಟ್ಟಹಾಸದಿಂದ ಮೆರೆಯುತ್ತಿರುವೆಯಲ್ಲ. ನಾನು ನಿನ್ನ ಕೈ ಮುಗಿಯಲು ಬಂದವನಲ್ಲ, ಕೈ ತುಂಡು ಮಾಡಲು ಬಂದವ. ಏನೆಂದ್ರೆ ಕೈ ತುಂಡು ಮಾಡುವೆಯಾ? ಇಲ್ಲಿನ ಕೋಟಿ ಕೋಟಿ ಕೈಗಳು ನನ್ನ ಹಿಂದೆ ಇರುವಾಗ ನಿನ್ನ ಇಡೀ ದೇಹ ಪುಡಿ ಪುಡಿಯಾದೀತು, ನೆನಪಿಟ್ಟುಕೋ. ಇಷ್ಟಕ್ಕೂ ನೀನು ಯಾರು? ನಾನೊಬ್ಬ ಪರದೇಶಿ. ನಿನ್ನನ್ನು ನಾಶ ಮಾಡಲು ದಿನ ಹುಡುಕುತ್ತಿದ್ದೇನೆ. ಅದು ನಿನ್ನಿಂದ ಸಾಧ್ಯವಿಲ್ಲ. ಅಸಂಖ್ಯ ಸೇನಾಪಡೆ ನನ್ನ ಬಳಿ ಇದೆ. ಇವರೆಲ್ಲ ಭಾರತಿ ಭಾರತಿ ಎಂದು ನನಗೋಸ್ಕರ ಜೀವ ತೆಗೆಯುತ್ತಿರುವಾಗ ನಿನ್ನ ಆಟ ನಡೆಯುವುದಿಲ್ಲ. ಜಾಗ್ರತೆ. ನಿನ್ನ ಒಗ್ಗಟ್ಟಿನ ಮೂಲ ನೆಲೆಯಾದ ಆ ಧರ್ಮ ಸಮನ್ವಯತೆಯನ್ನು ಭೇದಿಸುತ್ತೇನೆ. ನೋಡುತ್ತಿರು. ಅರೆ, ಯಾರೀತ? ನನಗೇನೆ ಸವಾಲು ಹಾಕಿ ಹೋಗಿದ್ದಾರೆ. ಒಗ್ಗಟ್ಟಿನ ಮೂಲ ನೆಲೆ ಭೇದಿಸುತ್ತಾರಂತೆ. ಇಲ್ಲ, ಹಾಗಾಗಲು ಬಿಡಬಾರದು. ಹಾಗಾಗೋದಕ್ಕೆ ಬಿಡಬಾರದು. ಹೇ, ಈ ಕಡೆ ತಿರುಗು. ನಿನಗೇನೆ ಹೇಳುತ್ತಿದ್ದೇನೆ, ಈ ಕಡೆ ಬಾ. ನಿನ್ನ ಹೆಸರೇನು? ನಾನು ರಾಮನ್. ನನ್ನ ಆ ಮುಸ್ಲಿಂ ಕ್ರಿಶ್ಚಿಯನ್ ಸೋದರರ ಜೊತೆಗೂಡಿ ಈ ದೇಶದ ಸೇವೆಗೆ ಹೊರಟಿದ್ದೇನೆ. ನನ್ನನ್ನು ಏಕೆ ತಡೆದೆ? ಮೂರ್ಖ, ನಿನಗೆ ಸ್ವಲ್ಪವೂ ವ್ಯವಹಾರ ಜ್ಞಾನವಿಲ್ಲ. ಈ ದೇಶ ನಿನ್ನದು, ನಿನ್ನ ಅಧಿಕಾರಕ್ಕೆ ಸಂಬಂಧಪಟ್ಟದ್ದು. ನೀನು ದಾಕ್ಷಿಣ್ಯ ತೋರಿದರೆ ಅವರಿಬ್ಬರು ನಿನ್ನನ್ನು ನಾಶ ಮಾಡಿಬಿಡಬಹುದು. ಜಾಗ್ರತೆ ಮಾಡು. ಹೀಗೂ ಆಗಬಹುದಲ್ಲವೇ? ನಾನು ಈ ದೇಶದ ಮೂಲ ನಿವಾಸಿ. ನನ್ನನ್ನು ಇವರಿಬ್ಬರು ಓಡಿಸುವುದೆಂದರೆ ಹೇಗೆ ಓಡಿಸುತ್ತಾರೆ ಎಂದು ನಾನು ನೋಡಿಬಿಡುತ್ತೇನೆ. ಹಲೋ ಭಾಯಿ, ಇಲ್ಲಿ ಬಾ. ನಿನ್ನನ್ನೇ ಕರೆಯುತ್ತಿದ್ದೇನೆ. ನಾನು ನಿನ್ನ ಸುಖ ಅಪೇಕ್ಷಿಸುವ ಗೆಳೆಯ. ಅಂದ ಹಾಗೆ ನಿನ್ನ ಹೆಸರು? ನಾನು ವಿಲ್ಸನ್. ಈ ದೇಶದಲ್ಲಿ ನಾನು ಅಶಾಂತಿ ರಹಿತವಾಗಿ ಸ್ವಚ್ಛಂದವಾಗಿ ವಿಹರಿಸುತ್ತಿರುವಾಗ ನನ್ನನ್ನು ಏಕೆ ತಡೆದು ನಿಲ್ಲಿಸಿದೆ? ಒಳ್ಳೆಯ ಪ್ರಶ್ನೆ. ಆದರೆ ನಾನು ನಿನ್ನ ಮೇಲಿನ ಅನುಕಂಪದಿಂದ ತಡೆದೆ. ಅವರಿಬ್ಬರ ಬಗ್ಗೆ ನಿನಗೆ ತುಂಬ ನಂಬಿಕೆ ಅಲ್ಲವೇ? ಆದರೆ ನಿನ್ನ ಶಾಂತಿ ಮಂತ್ರ ಅವರಿಗೆ ಬೇಕಾಗಿಲ್ಲ.
ನಿನ್ನನ್ನು ಈ ದೇಶದಿಂದ ಓಡಿಸಲು ಅವರು ಸಂಚು ರೂಪಿಸುತ್ತಿದ್ದಾರೆ. ಎಚ್ಚರಿಕೆಯಿಂದ ಇದ್ದರೆ ಉತ್ತಮ ತಮ್ಮ ಅಂತ ಹೇಳಲಿಕ್ಕೆ ಬಂದೆ ಅಷ್ಟೇ. ಅರೆ, ಈ ದೇಶದ ಅಭಿವೃದ್ಧಿಗಾಗಿ ನಾನು ನಿಸ್ವಾರ್ಥ ಮನಸ್ಸಿನಿಂದ ಕೊಡುಗೆ ನೀಡುತ್ತಿರುವಾಗ ಆ ಕಡೆಯಿಂದ ಸ್ವಾರ್ಥ ತುಂಬಿದ ಕಪಟ ಮನಸ್ಸುಗಳಿಗೆ ಹಲೋ, ಸಲಾಂ ಅಲೈಕು. ಈ ಕಡೆ ತಿರುಗು, ನಾನು ನಿನ್ನ ಹಿತೈಷಿ. ಅಂದ ಹಾಗೆ ನಿನ್ನ ಹೆಸರೇನಂದೆ? ನಾನು ರಜಾಕ್, ಈ ಭಾರತದ ಅಖಂಡತೆ ಸಾರುವ ನಿಜ ಭಾರತೀಯ. ಪರಿಚಯವಿಲ್ಲದೆ ಒಮ್ಮೆಯೇ ತಡೆದಿಯಲ್ಲ, ನಿನ್ನ ಹೆಸರೇನು? ನನ್ನ ಹೆಸರು? ನನಗೆ ಹೆಸರಿದ್ದರೆ ಅಲ್ಲವೇ ಹೆಸರು ಹೇಳುವುದು? ನನಗೆ ಹೆಸರು, ಸಂಸಾರ, ಧರ್ಮ ಯಾವುದೂ ಇಲ್ಲ. ಅಂದರೆ ಹೌದು, ನನಗೆ ಯಾವುದೂ ಇಲ್ಲ. ಈಗ ವಿಷಯಕ್ಕೆ ಬರುತ್ತೇನೆ. ಏನ್ ಬ್ರದರ್, ನೀನು ಈ ದೇಶದಲ್ಲಿ ಸೇಫ್ ಅಂತ ಭಾವಿಸಿರುವೆಯಾ? ಅದು ನಿನ್ನ ಭ್ರಮೆ. ಅಗೋ, ನೀನು ನಂಬಿರುವ ಅವರಿಬ್ಬರ ದೃಷ್ಟಿಯಲ್ಲಿ ನೀನು ಈಗಲೂ ಪರಕೀಯ. ನಿನ್ನ ನಾಶಕ್ಕೆ ಅವರು ಕಾಯುತ್ತಿರುವುದನ್ನು ಕೂಡ ತಿಳಿಯದ ಹೆಡ್ಡ ನೀನು. ಹ? ಏನು ಹೇಳಿದೆ? ನಾನು ಪ್ರಾಮಾಣಿಕವಾಗಿ ನಂಬಿದ ಅವರಿಬ್ಬರಿಂದ ನನ್ನ ವಿರುದ್ಧವೇ ಸಂಚೆ. ನನ್ನ ಶಕ್ತಿ ನಾನು ಕೂಡ ತೋರಿಸುತ್ತೇನೆ. ಇದು ನನ್ನ ಹಿಂದೂಸ್ತಾನ. ನಾನು ಇಲ್ಲಿಯ ಮೂಲ ನಿವಾಸಿ. ಇಲ್ಲಿ ಏನಿದ್ದರೂ ಅಧಿಕಾರ ನನ್ನದು. ನೀನು ಯಾವ ಮೂಲ ನಿವಾಸಿಯೋ, ನನಗೂ ಈ ದೇಶದಲ್ಲಿ ಬದುಕಲು ಹಕ್ಕಿದೆ. ನನ್ನನ್ನು ಈ ದೇಶದಿಂದ ಹೊರದಬ್ಬಲು ನೋಡಿದರೆ ಅದಕ್ಕೆ ಬೆಲೆ ತೆರಬೇಕಾಗಿತ್ತು. ಎಚ್ಚರಿಕೆ. ನಿಮಗಿಬ್ಬರಿಗೆ ಈ ದೇಶದ ಮೇಲೆ ಹಕ್ಕು ಸಾಧಿಸುವ ಹಠವಿದ್ದರೆ ನನ್ನಲ್ಲೂ ಆ ಸಾಮರ್ಥ್ಯವಿದೆ. ಏನು ನಿನ್ನಲ್ಲಿ ಸಾಮರ್ಥ್ಯ? ನನ್ನ ಈ ನೆಲದ 1 ಇಂಚು ಕೂಡ ನಿನ್ನ ವಶವಾಗಲು ಬಿಡಲಾರೆ. ನನ್ನನ್ನು ಎದುರು ಹಾಕಿಕೊಂಡು ಈ ನೆಲದಲ್ಲಿ ನೀನು ಹೇಗೆ ಹಕ್ಕು ಸ್ಥಾಪಿಸುವೆ ಎಂದು ನಾನು ನೋಡುತ್ತೇನೆ. ನಿನ್ನ ಸವಾಲಿಗೆ ನನ್ನದು ಸವಾಲು. ಈ ದೇಶದ ನನ್ನ ಬದುಕುವ ಹಕ್ಕನ್ನು ಯಾರಿಗೂ ಕಸಿಯಲು ಸಾಧ್ಯವಿಲ್ಲ. ನನ್ನದು ಇದೇ ವಾದ. ನನ್ನಿಚ್ಛೆಯಂತೆ ಬದುಕಲು ನನಗೂ ಇಲ್ಲಿ ಹಕ್ಕಿದೆ. ಮಗಳೇ, ನಿಲ್ಲಿಸಿ, ಹೊಡೆದಾಡಬೇಡಿ. ನನ್ನನ್ನು ನಿತ್ಯ ಮುತ್ತೈದೆಯಾಗಿಸಿದ ನೀವು 3 ಕೋರರು ಈ ರೀತಿ ಕಚ್ಚಾಡಿ ನನ್ನನ್ನು ನಿತ್ಯ ವಿಧವೆಯಾಗಿಸ ಬಯಸುವೆಯಾ? ಹೇಳಿ ಹೇಳಿ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಾಮಾಣಿಕವಾಗಿ ಹೇಳಿ. ಮಕ್ಕಳೇ, ನನ್ನ ಈ ಮಣ್ಣಿನ ಆಸ್ತಿಯೇ ನೀವು. ಭರತ ಭೂಮಿಯಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಸೋದರರ ಸಹಬಾಳ್ವೆ, ಸಹಚಿಂತನೆಯೇ ಇಲ್ಲಿನ ಅಭಿವೃದ್ಧಿ, ಒಗ್ಗಟ್ಟಿನ ಯಶಸ್ಸಿನ ಮಂತ್ರ ಎಂದು ನೀವು ಏಕೆ ಅರ್ಥ ಮಾಡದೆ ಹೋದ್ರಿ? ಅಮ್ಮ, ಆ ದುಷ್ಟ ನಾನು ಈ ದೇಶದಲ್ಲಿ ಪರಕೀಯ ಎಂಬ ಭಾವನೆ ಮೂಡಿಸ ಹೊರಟ. ಮೌಲಾನಾ ಕಲಾಂ ಆಜಾದರಂತಹ ನನ್ನ ಧರ್ಮೀಯರು ನಿನ್ನ ಸ್ವಾತಂತ್ರ್ಯಕ್ಕಾಗಿ ರಕ್ತ ಕೊಟ್ಟರು. ಅಬ್ದುಲ್ ಕಲಾಂರಂತಹ ಸಾತ್ವಿಕ ವಿಜ್ಞಾನಿಯನ್ನು ರಾಷ್ಟ್ರಪತಿ ಮಾಡುವಾಗ ಮುಸ್ಲಿಂ ಭಾವನೆ ಇಲ್ಲಿ ಅಡ್ಡ ಬರಲಿಲ್ಲ. ಅಮ್ಮ, ಇದು ನಿಜಕ್ಕೂ ಸರ್ವಧರ್ಮ ಸಮನ್ವತೆಯ ನಾಡಮ್ಮ. ಅಮ್ಮ, ಶಾಂತಿದೂತ ಯೇಸು ಕ್ರಿಸ್ತನ ಅನುಯಾಯಿ ನಾನು. 1 ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸಿ ಎಂದು ಕಾಣದ ಭಗವಂತನಲ್ಲಿ ಪ್ರಾರ್ಥಿಸಿದ ಆ ಶಾಂತಿ ಮೂರ್ತಿಯನ್ನು ನಿತ್ಯ ಸ್ತುತಿಸುವ ನಾನು ಸತ್ಯ ತಿಳಿಯದೆ ಹೀಗೆ ಹೊಡೆದಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಮ್ಮ. ಭಾರತೀಯ ಸಂಸ್ಕೃತಿ, ಆಚಾರ, ವಿಚಾರ ಬಿಟ್ಟು ನಿನ್ನ ನೆಲಕ್ಕೆ ದ್ರೋಹ ಬಗೆಯಲಾರೆ. ಇದು ನನ್ನ ಪ್ರತಿಜ್ಞೆ ಅಮ್ಮ. ಅಮ್ಮ, ಇಲ್ಲಿ ದೀಪಾವಳಿ, ಕ್ರಿಸ್ಮಸ್,
ರಂಜಾನ್ ಬಂತೆಂದರೆ ಅದು ಮತೀಯ ಹಬ್ಬವಲ್ಲ, ನಾಡ ಹಬ್ಬ, ಅರ್ಥಾತ್ ಮಾನವತಾ ಹಬ್ಬ. ಇಂತಹ ಸುಂದರ ನಾಡಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ ಅಮ್ಮ. ನನ್ನನ್ನು ಕ್ಷಮಿಸಮ್ಮ. ನಮ್ಮ ತಪ್ಪನ್ನು ಕ್ಷಮಿಸಮ್ಮ. ವಿಶಾಲ ಹೃದಯ ಸ್ವೀಕರಿಸಮ್ಮ. ನಮ್ಮ ಜವಾಬ್ದಾರಿ ಏನಮ್ಮ? ಮಕ್ಕಳೇ, ಈಗ ನನ್ನ ಹೃದಯ ತುಂಬಿ ಬರುತ್ತಿದೆ. ನನ್ನ ಆತ್ಮ, ಮೆದುಳು, ಶ್ವಾಸ ಎಲ್ಲವೂ ನೀವಾಗಿ ನನಗೆ ಜೀವ ತುಂಬಿದಿರಿ. ಆದರೆ ನನ್ನ ಸ್ಫೂರ್ತಿಯ ಚಿಲುಮೆಯಾಗಿದ್ದ ನೀವು ಸತ್ಯ ಮರೆತು ಕಚ್ಚಾಡಿದಾಗ ನನ್ನ ಎಲ್ಲ ಶಕ್ತಿ ಕುಂದಿ ಹೋದಂತೆ ಭಾಸವಾಯಿತು. ಅಮ್ಮ, ಅವನನ್ನು ಹುಡುಕುತ್ತಿದ್ದೇವೆ. ನಮ್ಮ ಮೆದುಳು ಕೆಡಿಸಿದ ಆ ದುಷ್ಟ ಅವನಲ್ಲಿ. ಮಕ್ಕಳೇ, ಅಲ್ಲಿ ನೋಡಿ, ಅವನೇ ನನ್ನನ್ನು ನಿಮ್ಮ ಮೂಲಕ ನಾಶ ಮಾಡ ಬಯಸುವ ದುಷ್ಟ. ಅವನಿಗೆ ಮಕ್ಕಳು, ಹಿರಿಯರು ಎಂಬ ಭೇದವಿಲ್ಲ. ರಕ್ತ ಚೆಲ್ಲಿದಷ್ಟು ಖುಷಿ ಪಡುವ ನರಹಂತಕ. ಮಕ್ಕಳೇ, ಹಿರಿಯರಿ, ಅವನನ್ನು ಸಮಾಧಿ ಮಾಡಿಬಿಡಿ. ನಿಲ್ಲಿ ನಿಲ್ಲಿ